ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಬೆಳಗಿನ ತಿಂಡಿ ಬೇಗ ಆಗಬೇಕು, ಈಸಿಯಾಗಿ ಆಗಬೇಕು, ಮತ್ತು ತಿನ್ನೋದಕ್ಕೂ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರಬೇಕು, ಹೆಲ್ತ್ ಬೆನಿಫಿಟ್ಸ್ ಕೂಡ ಇರಬೇಕು ಅಂದಾಗ ನಾನೀಗ ಶೇರ್ ಮಾಡ್ತಾ ಇರೋ ಸ್ಪೈಸಿ ರೋಟಿ ರೆಸಿಪಿ ಬೆಸ್ಟ್ ಚಾಯ್ಸ್ ಆಗುತ್ತೆ ಫ್ರೆಂಡ್ಸ್. 10 ನಿಮಿಷ ಸಾಕು, ಇದನ್ನು ರೆಡಿ ಮಾಡ್ಕೊಳ್ಬೋದು. ನಮ್ಮ ಆವಿಷ್ಕಾರ ಚಾನಲಲ್ಲಿ ಇದುವರೆಗೂ ನಾನು ಸುಮಾರು ಥರ ರೊಟ್ಟಿ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಈಗ ಸ್ಪೈಸಿ ರೋಟಿ ಮಾಡೋದಕ್ಕೆ ಶುರು ಮಾಡೋಣ. ಸ್ಪೈಸಿ ರೋಟಿ ಮಾಡೋದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬಟ್ಲು ಅಳತೆನಲ್ಲಿ 2 ಕಪ್ ಅಷ್ಟು ಜೋಳದ ಹಿಟ್ಟು, 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಈರುಳ್ಳಿ, ದೊಡ್ಡ ಸೈಜಿನ ಈರುಳ್ಳಿ, ಹಸಿಮೆಣಸಿನ್ಕಾಯಿ 4, ಹಸಿಮೆಣಸಿನ ಪುಡಿ 1/2 ಟೀ ಸ್ಪೂನು, ಮೆಂತ್ಯ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಜೀರಿಗೆ 1.5 ಟೀ ಸ್ಪೂನಷ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ 4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಧನಿಯಾ ಕಾಳು ಹಸಿದೇನೆ, ಉರಿಯೋದೇನು ಬೇಡ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ. ಮೊದಲಿಗೆ ಮಿಕ್ಸರ್ ಜಾರಲ್ಲಿ 1 ಈರುಳ್ಳಿ ತೊಗೊಂಡಿದ್ನಲ್ಲ, ದಪ್ಪ ದಪ್ಪಗೆ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದೆ, ಮತ್ತು ಹಸಿಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ 4 ಎಸಳು, ಶುಂಠಿ, ಮೆಂತ್ಯ ಸೊಪ್ಪು. ಇದು ಯಾವುದಕ್ಕೂ ನೀರು ಹಾಕೋದು ಬೇಡ, ಹಾಗೆ ನೀರು ಹಾಕ್ದೇ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನಿಲ್ಲಿ ಈಗ ನೀರು ಹಾಕಲ್ಲ, ತರಿಯಾಗಿ ರುಬ್ಕೊಳ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಎಷ್ಟು ನೀರು ಅಂದರೆ ಈ ಬಟ್ಲಲ್ಲಿ 3 ಬಟ್ಲು ಹಿಟ್ಟು, 1 ಬಟ್ಲು ಅಕ್ಕಿ ಹಿಟ್ಟು, 2 ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೆ. ಸೊ ಇದೇ ಬಟ್ಲಿನಲ್ಲಿ 3 ಬಟ್ಲಷ್ಟು ನೀರು ಹಾಕಿದ್ದೀನಿ. ಈಗ ಈ ನೀರಲ್ಲಿ ರುಬ್ಬಿಟ್ಕೊಂಡಿರೋ ಈ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ ಪುಡಿ, ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು ಅರಿಶಿನ ಪುಡಿ, ಉಪ್ಪು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಇದೀಗ ಕುದಿಬೇಕು. ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ತುಪ್ಪ ಬೇಕಂದರೆ ಹಾಕ್ಕೊಳ್ಬೋದು. ರೊಟ್ಟಿ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಇದೀಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಸ್ಟೇಜಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಪುರಿನ ಹಿಟ್ಟುಗಳನ್ನ ಸೇರಿಸ್ತಾ ಇದ್ದೀನಿ. ಜೋಳದ ಹಿಟ್ಟು ಹಾಕಿದೆ ಮೊದಲಿಗೆ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು. ಕುದಿ ಬರ್ತಾ ಇದೆಯಲ್ಲ, ಸ್ಟವ್ ಆಫ್ ಮಾಡಿಬಿಡ್ಬೇಕು ತಕ್ಷಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. 1 ಹಿಟ್ಟಿಗೆ 1 ನೀರು ಕರೆಕ್ಟಾಗಿ ಬರುತ್ತೆ. ಇದೀಗ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನಾದ್ಬಿಟ್ಟು ರೊಟ್ಟಿ ಮಾಡೋದಕ್ಕೆ ಶುರು ಮಾಡೋಣ. ಈಗ ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈಗ ಇದನ್ನು ಚೆನ್ನಾಗಿ ಹೊಂದಿಸ್ತೀನಿ. ಹೊಂದಿಸ್ಬಿಟ್ಟು ಉಂಡೆ ಮಾಡಿ ರೊಟ್ಟಿ ಮಾಡೋದು. ಇನ್ನೂ ಬಿಸಿ ಇದೆ, ಪೂರ್ತಿ ತಣ್ಣಗಾಗಿಲ್ಲ. ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಪರವಾಗಿಲ್ಲ, ಅಷ್ಟೊಂದು ಬಿಸಿ ತಟ್ಟಲ್ಲ. ನೋಡಿ, ಈಗ ಹೊಂದಿಸ್ಬಿಟ್ಟು ರೆಡಿ ಮಾಡಿದೆ. ಈ ಥರ ಉಂಡೆಗಳು ಮಾಡಿಕೊಂಡು ರೊಟ್ಟಿ ಮಾಡ್ತೀನಿ. ಇದನ್ನು ನೆಕ್ಸ್ಟ್ ಡೇಗೂ ಇಟ್ಕೊಳ್ಬೋದು, ಮಾಡಿ ರೆಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಕೂಡ ಬಳಸ್ಬೋದು. ನಾಳೆ ಸಂಡೇ ಆದ್ದರಿಂದ ನಾವು ಬೆಳಗ್ಗೆ ಎಲ್ಲ ಹೊರಡೋದಿದೆ, ಹಾಗಾಗಿ ನಾಳೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಸೇರಿ ಜಾಸ್ತಿನೇ ಮಾಡಿದ್ದೀನಿ. ಫ್ರೆಶ್ ಆಗಿರುತ್ತೆ, ಒಂದು ದಿವಸ ಇಟ್ಕೊಂಡು ಕೂಡ ಬಳಸ್ಬೋದು ಅನ್ನೋದಕ್ಕೆ ಹೇಳಿದೆ. ನೋಡಿ, ಇಷ್ಟು ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ರೊಟ್ಟಿಗಳು ರೆಡಿ ಮಾಡೋಣ. ಈಗ ಲಟ್ಸ್ಕೊಳ್ಳೋಣ. ಇದು ಅಕ್ಕಿ ಹಿಟ್ಟನ್ನ ಎದ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಯಾವುದನ್ನಾದರೂ ಎದ್ಕೊಳ್ಬೋದು. ಹೆಂಚನ್ನ ಈ ಥರ ಕಟ್ಕೊಂಡ್ರೆ ಬಿರುಕು ಬಿಡಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದು ಹಿಟ್ಟು ಬೆಂದಿರೋದ್ರಿಂದ ಬಿರುಕು ಬಿಡಲ್ಲ ಅಷ್ಟೇನು, ಆದರೂ ತುಂಬ ನೀಟಾಗಿರುತ್ತೆ. ಈ ಥರ ಹಂಚು ಕಟ್ಕೊಳ್ಳೋದ್ರಿಂದ ಯಾವುದೇ ರೊಟ್ಟಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ.
ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಬೋದು. ಮಧ್ಯದಲ್ಲಿ ಜಾಸ್ತಿ ಪ್ರೆಷರ್ ಕೊಡಬಾರ್ದು, ಸುತ್ತ ಲಟ್ಟಿಸ್ಕೊಳ್ತಾ ಹೋಗಬೇಕು. ಆ ಥರ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನಾನು ಲಟ್ಟಿಸಿದ್ದೀನಿ. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಇದು ಅಕ್ಕಿ ರೊಟ್ಟಿ ಥರ ಒಂದ್ರ ಮೇಲೆ ಒಂದು ಹಾಕೋಕ್ಕಾಗಲ್ಲ, ಮೆತ್ಕೊಳ್ಬಹುದು ಅಂತ. ಅಷ್ಟೊಂದೇನು ಮೆತ್ಕೊಡೋಲ್ಲ, ಹಾಕ್ಕೊಂಡು ಇಮಿಡಿಯೇಟಾಗಿ ಬೇಯಿಸಿದ್ರೂ ಪರವಾಗಿಲ್ಲ. ತುಂಬ ಹೊತ್ತಿಟ್ಟರೆ ಮೆತ್ಕೊಳ್ಬೋದು ಒಂದಕ್ಕೊಂದು. ಈಗ ರೊಟ್ಟಿ ಹೆಂಚು ಬಿಸಿಯಾಗಿದೆ, ರೊಟ್ಟಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಕೂಡ ಹಾಕಲ್ಲ, ಒಂದು ಡ್ರಾಪ್ ಎಣ್ಣೆ ಕೂಡ ಬೇಕಿಲ್ಲ. ರೊಟ್ಟಿ ಬೆಂದಾದಮೇಲೆ ತುಪ್ಪದ ಜೊತೆ ತಿನ್ಬೋದು, ಚಟ್ನಿ ಮಾಡಲೇಬೇಕು ಅಂತ ಇಲ್ಲ. ಇದರಲ್ಲೇ ಎಲ್ಲ ಸ್ಪೈಸಸ್ಸು ಸೇರಿರೋದ್ರಿಂದ ಚಟ್ನಿ ಏನು ಬೇಕಿಲ್ಲ. ಬೇಕಂದರೆ ಮೊಸರು, ತುಪ್ಪ, ಚಟ್ನಿ ಪುಡಿ ಏನಾದ್ರು ಇದ್ದರೆ ಬೇಕಂದರೆ ನೆಂಚ್ಕೋಬೋದು, ಹಾಗೇನೂ ತಿನ್ಬೋದು. ಸ್ವಲ್ಪ ಒದ್ದೆಕಾಯಿ ಮಾಡಿ ಹಚ್ತೀನಿ. ಸ್ಪೈಸಿ ರೊಟ್ಟಿ, ಹಸಿಮೆಣಸಿನ್ಕಾಯಿ, ಹಚ್ಮೆಣ್ಸಿನ ಪುಡಿ, ಸ್ಪೈಸಸ್ಸು, ಈರುಳ್ಳಿ, ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿ ಮಾಡಿರೋದು. ನೆಂಚ್ಕೊಳ್ಳೋಕೆ ಏನೇನು ಬೇಕಿಲ್ಲ, ಹಂಗೆ ತುಪ್ಪ ಎದ್ಕೊಂಡು ತಿನ್ಬಿಡ್ಬೋದು. ನಾನಿಲ್ಲಿ ತುಪ್ಪದ ಜೊತೆ ಮತ್ತು ಕಡಲೆಕಾಯಿ ಚಟ್ನಿ ಪುಡಿ ಮಾಡಿದ್ದೀನಿ. ಅದೆರಡನ್ನೂ ನೆಂಚ್ಕೊಂಡು ಟೇಸ್ಟ್ ಮಾಡಿ ನೋಡ್ತೀನಿ.